ಫಿಲಿಪ್ಪರು ಬರೆದ ಪತ್ರಿಕೆ 2ನೇ ಅಧ್ಯಾಯ 6, 7, 8, 9 ವಚನಗಳನ್ನು ಓದಿಕೊಳ್ಳೋಣ. ಆತನು ದೇವ ಸ್ವರೂಪನಾಗಿದ್ದರು. ಆತನು ಅಂದ್ರೆ ಯಾರು? ಯೇಸು. ಯಾರ ಸ್ವರೂಪನಾಗಿದ್ದರು? ದೇವ ಸ್ವರೂಪನಾಗಿದ್ದರು. ಹಾಗಾದ್ರೆ ಯಾರು ದೇವರು? ಯೇಸು ದೇವರು. ದೇವರ ಸ್ವರೂಪನಾಗಿದ್ದರು. ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಆಗಿರುವುದೆಂಬ ಅಮೂಲ್ಯ ಪದವಿಯನ್ನು ಯಾರಿಗೆ ಸರಿ ಸಮವಾಗಿದ್ದರು? ದೇವರಿಗೆ ಸರಿ ಸಮವಾಗಿ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ, ಅಲ್ವಾ? ಆಗ ಯಾರು ಮಾತ್ರ ದೇವರಿಗೆ ಸರಿ ಸಮವಾಗಿರುವವರು? ಯೇಸು. ಆಗ ದೇವರು ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದಿಯಲ್ಲಿ ಏನಿತ್ತು? ವಾಕ್ಯ ಯಾರ ಬಳಿ ಇತ್ತು? ಮೊದಲು ಯಾರಿದ್ರು? ದೇವರಿದ್ರೆ ವಾಕ್ಯ ಇತ್ತ. ಆಗ ಮತ್ತೆ ಆದಿಯಲ್ಲಿ ವಾಕ್ಯ ಇತ್ತು. ಆ ವಾಕ್ಯ ಯಾರ ಬಳಿ ಇತ್ತು? ಆಗ ಯಾರಿದ್ರು ಮೊದಲು? ಮತ್ತೆ ದೇವರು ಇದಕ್ಕೆ ವಾಕ್ಯ ಹತ್ರ ಇತ್ತಲ್ವಾ? ಆದಿಯಲ್ಲಿ ಏನಿತ್ತು? ಆ ವಾಕ್ಯ ಯಾರ ಬಳಿ ಇತ್ತು? ಆಗ ಯಾರಿದ್ರು ಮೊದಲು? ಮತ್ತೆ ವಾಕ್ಯ ಇತ್ತು ಅಂತ ಹೇಳ್ತದಲ್ಲ. ವಾಕ್ಯವು ದೇವರು ಒಂದಾಗಿದ್ದಾರೆ. ಯೇಸು ದೇವರು ಒಂದಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರೈಟ್. ಅಮೂಲ್ಯ ಪದವಿಯನ್ನು ಬಿಡಲಲ್ಲಪ್ಪ. ನಾನಂತೂ ದೇವರಾಗಿ ಕೂತಿರ್ತೀನಪ್ಪ, ಅದನ್ನ ಬಿಡಲ್ಲ ಅಂತ ಹೇಳದೆ ಎಂದೆಣಿಸದೆ ತನ್ನನ್ನು ಏನ್ ಮಾಡ್ಕೊಂಡ್ರು? ದೇವರ ಸ್ವಭಾವವನ್ನ, ಗುಣವನ್ನ ಅಥವಾ ದೇವರ ಆ ಮಹತ್ವವನ್ನ ಅಲ್ಲಿ ಬಿಟ್ಟು ತನ್ನನ್ನು ಬೆರೆದು ಮಾಡಿಕೊಂಡು ದಾಸನ ರೂಪವನ್ನು ಅಂತಂದ್ರೆ ಏನ್ ಗೊತ್ತಾ? ಆದಾಮನು ಯಾವಾಗ ಪಾಪ ಮಾಡಿದನೋ ಆತನೇನಾದ? ಆತನು ದಾಸನಾದ. ಮನುಷ್ಯನ ರೂಪವನ್ನ ತೆಗೆದುಕೊಂಡು, ದಾಸನ ರೂಪವನ್ನು ತೆಗೆದುಕೊಂಡು ಧರಿಸಿಕೊಂಡು ಮನುಷ್ಯರಿಗೆ ಏನಾದನು? ಈಗ ದೇವರಿಗೆ ಸದೃಶವಾಗಿದ್ದ ಆತನಿಗೆ ಯಾರಿಗೆ ಸಮವಾಗಿ ಬಿಟ್ಟ? ಮನುಷ್ಯನಿಗೆ ಆತನು ಸಮವಾಗಿಬಿಟ್ಟ. ಲಾರ್ಡ್ ಆಗಿದ್ದಾತನು, ಕರ್ತನಾಗಿದ್ದಾತನು, ಒಡೆಯನಾಗಿದ್ದಾತನು ಈಗ ಯೇಸು ಆಗಿ ಈ ಲೋಕಕ್ಕೆ ಬಂದುಬಿಟ್ಟಿದ್ದಾರೆ. ಮನುಷ್ಯನಾಗಿ ಈ ಲೋಕಕ್ಕೆ ಬಂದ್ಬಿಟ್ರು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾನೆ. ತನ್ನನ್ನು ಏನ್ ಮಾಡ್ಕೊಂಡ್ರಂತೆ? ಯಾರು? ದೇವರು ತನ್ನನ್ನು ತಗ್ಗಿಸಿಕೊಂಡ್ರು. ಯಾರು ತಗ್ಗಿಸಿಕೊಂಡಿದ್ದು? ಒಡೆಯನು, ಕರ್ತನೂ ಆಗಿರುವ ಆತನು, ದೇವರಿಗೆ ಸಮವಾಗಿದ್ದ ಆತನು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ